ಸ್ನೇಹಿತರೆ, ಹುತಾತ್ಮ ಅಪ್ಪಾರಾವ್ ಪಾಟೀಲ್ ಅವರು ಊಟ ಮಾಡಿರುವಂತಹ ಮತ್ತು ಅವರ ತಾಯಿ ಅಡಿಗೆ ಮಾಡಿರುವಂತಹ ಒಂದು ಅಡಿಗೆ ಕೋಣೆಯಲ್ಲಿ ನಾವು ಇವತ್ತಿದ್ದೇವೆ. ಈ ಅಡಿಗೆ ಕೋಣೆ ಬಹಳ ವಿಶಿಷ್ಟತೆಗಳನ್ನ ಹೊಂದಿದೆ. ನೀವು ಕೆಳಗಡೆ ಹೋಗುವಂತ ದಾರಿ, ಮತ್ತೆ ಮೇಲ್ಗಡೆ ಬಿಟ್ಟಿರುವಂತ ಕಿಟಕಿಗಳು, ಈ ಪುರಾತನ ಕಾಲದಲ್ಲಿ ಎಷ್ಟೊಂದು ಟೆಕ್ನಾಲಜಿ ಇಲ್ಲದೆ ಇರುವಂತ ಸಂದರ್ಭದಲ್ಲಿಯೂ ಕೂಡ ಎಷ್ಟೊಂದು ಸ್ಟ್ರಕ್ಚರ್ಡ್ ಆಗಿ ಮನೆಗಳನ್ನ ಕಟ್ಟಿದ್ರು ಅನ್ನೋದಕ್ಕೆ ಈ ಮನೆ ತುಂಬಾ ಸಾಕ್ಷಿ ಆಗುತ್ತೆ ಮತ್ತು ಈ ಕೋಣೆ ವಿಶೇಷವಾಗಿ ಸಾಕ್ಷಿ ಆಗುತ್ತೆ. ಅಂದ್ರೆ ಇತಿಹಾಸದಲ್ಲಿ ಅಂತ ಒಬ್ಬ ವೀರ ಯೋಧನ ತಾಯಿ ಈ ಮನೆಯಲ್ಲಿ ಅಡಿಗೆ ಮಾಡಿದ್ರು ಅನ್ನೋದಕ್ಕೆ ಬಹಳ ವಿಶೇಷವಾಗಿ ನಮ್ಗನ್ಸುತ್ತೆ. ಹಾಗೆ ಇಲ್ಲಿ ಅವರು ಕೂತು ಓಡಾಡಿದ್ದಾರಲ್ಲ ಅನ್ನೋದು ಬಹಳ ವಿಶೇಷವಾದದ್ದು, ಮತ್ತೆ ನಮಗೆ ನಮ್ಮ ಭಾಗದ ಜನರಿಗೆ ಇದೊಂದು ಹೆಮ್ಮೆಯ ವಿಷಯ ಅಂತ ನಂಗೆ ತುಂಬಾ ಸಲ ಅನಿಸುತ್ತೆ. ಸ್ನೇಹಿತರೆ, ಈ ಹುತಾತ್ಮ ವೀರ ಯೋಧ ಅಪ್ಪಾರಾವ್ ಪಾಟೀಲ್ ಅವರು ತಮ್ಮ ದೇವಸ್ಥಾನದ ಮನೆಯಲ್ಲಿದ್ದೇವೆ. ಇಲ್ಲಿನ ನೀವು ಮೇಲ್ಗಡೆ ಇರುವಂತಹ ಜಂತಿಗಳನ್ನ ಗಮನಿಸಿದಾಗ 300 ವರ್ಷಗಳ ಇತಿಹಾಸ ಇರುವಂತ ಈ ಮನೆ ಒಳಗಡೆ ಒಬ್ಬ ವೀರ ಯೋಧ ಬದುಕಿದ್ರು, ವೀರ ಯೋಧ ಇಲ್ಲಿಂದ ಉದ್ಭವ ಆದರು ಅನ್ನೋದು ಅತ್ಯಂತ ಆ ಶ್ರಮದಾಯಕವಾಗಿರುವಂತದ್ದು ಅಂತ ನಂಗೆ ತುಂಬಾ ಅನ್ಸುತ್ತೆ. ಅಂದ್ರೆ ಇದನ್ನೆಲ್ಲ ನೋಡಿದಾಗ ಇತಿಹಾಸದಲ್ಲಿ ಎಷ್ಟೆಲ್ಲ ಅವರಿಗೆ ಜ್ಞಾನ ಇತ್ತು, ಎಷ್ಟೆಲ್ಲ ದೇಶದ ಬಗ್ಗೆ ಗೌರವ ಅಭಿಮಾನವಿತ್ತು ಅನ್ನೋದನ್ನ ನಾವಿಲ್ಲಿ ನೋಡ್ತೇವೆ. ನೀವು ಒಂದ್ಸಲ ಇದನ್ನ ಗಮನಿಸಬಹುದು. ಆಗಿನ ಆರ್ಕಿಟೆಕ್ಚರು, ಆಗಿನ ಕಟ್ಟುವಂತ ಪದ್ಧತಿಗಳನ್ನ ನೋಡಿದಾಗ ಇವತ್ತಿಗೂ ಬೆಳೆದಿರುವಂತಹ ಟೆಕ್ನಾಲಜಿಯೂ ಇಲ್ಲದೆ ಇರುವಂತಹ, ಅಂದ್ರೆ ಹವಾನಿಯಂತ್ರಿತ ಮನೆಗಳನ್ನ ಇತಿಹಾಸದ ಪುರಾತನ ಕಾಲದಲ್ಲಿಯೂ ಕೂಡ ಕಟ್ಟಲಾಗಿತ್ತು ಅನ್ನೋದಕ್ಕೆ ಈ ಮನೆ ನಮಗೆ ಸಾಕ್ಷಿಯಾಗಿ ನಿಲ್ಲುತ್ತೆ.